ಹೆಲೋ ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಸುಷ್ಮಿತಾ ಯೂಟ್ಯೂಬ್ ಚಾನಲ್. ನಾನು ವಿಡಿಯೋ ಅಪ್ಲೋಡ್ ಮಾಡಿದೆ ಸುಮಾರು ಟೈಮ್ ಆಗೋಗ್ಬಿಟ್ಟಿತ್ತು. ಯಾಕೆ ಅಂತ ಹೇಳಿ ರೀಸನ್ಸ್ ಕೂಡ ನಿಮಗೆ ಗೊತ್ತಿದೆ, ಯಾಕಂದರೆ ತುಂಬ ಬ್ಯುಸಿ ಇದೆ ಕಾರಣ ನಾನು ಯಾವುದೇ ವಿಡಿಯೋನ ಅಪ್ಲೋಡ್ ಮಾಡಿರಲಿಲ್ಲ. ಈಗ ನಮ್ಮ ಕಾಲೇಜಲ್ಲಿ ಜನಪದ ಉತ್ಸವ ಅನ್ನುವಂತಹ ಒಂದು ಫಂಕ್ಷನ್ಸನ್ನು ಮಾಡೋದು, ಅದರಲ್ಲಿ ನಾವು ಯಾವ ರೀತಿ ಪಾರ್ಟಿಸಿಪೇಟ್ ಮಾಡೋದು ಹಾಗೆ ಜನಪದದ ಬಗ್ಗೆ ಯಾವ ರೀತಿ ತಿಳ್ಕೊಂಡು ಅನ್ನೋದನ್ನು ನಾನು ಶಾರ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಫಸ್ಟದು ಜನಪದ ಶೈಲಿಯಲ್ಲಿ 3 ಥರ ಒಂದು ಪ್ರೋಗ್ರಾಮ್ ಬರ್ತದೆ. ಆ 3 ಥರ ಪ್ರೋಗ್ರಾಮಲ್ಲಿ ಫಸ್ಟ್ ಪ್ರೋಗ್ರಾಮು ಜನಪದ ಓಪನಿಂಗ್ ಪ್ರೋಗ್ರಾಮ್ ಇರುತ್ತೆ. ಸೆಕೆಂಡದು ಫುಡ್ ಫೆಸ್ಟಿವಲ್ ಇರುತ್ತೆ ಅಂತ ಹೇಳಿದ್ರೆ ನಮ್ಗೆ ಯಾವ ರೀತಿ ಫುಡ್ ಇಷ್ಟ ಅದನ್ನು ಮಾಡ್ಕೊಂಡು ಹೋಗೋದು. ಲಾಸ್ಟ್ ಡೇ ಜನಪದ ಶೈಲಿದೇ ನಾವು ಡ್ಯಾನ್ಸನ್ನು ಮಾಡಬೇಕಾಗುತ್ತೆ. ಬೇರೆ ಯಾವ ರೀತಿ ಡ್ಯಾನ್ಸನ್ನು ಮಾಡೋಂಗಿಲ್ಲ, ಅಂದರೆ ಮೂವೀಸ್ಗಳು ಆ ಥರ ಇಲ್ಲ, ಜನಪದ ಶೈಲಿದೇ ಮಾಡಬೇಕಾಗುತ್ತೆ. ಇದು ನಾವು ಡ್ಯಾನ್ಸ್ಗೆಲ್ಲ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೆ ಅಂತ ಹೇಳಿದ್ರೆ ಪ್ರಾಪರ್ಟಿಗಳು ಎಲ್ಲ ಸೇರಿ ಒಬ್ಬರು ಕಟ್ ಮಾಡಿಕೊಟ್ರೆ ಇನ್ನೊಬ್ಬರು ಪೇಂಟ್ ಮಾಡುವಂಥದ್ದು, ಮತ್ತು ಇನ್ನೊಬ್ರು ಇದು ನಮ್ಮ ಫ್ರೆಂಡ್ ಕಟ್ ಬಂದಿದ್ಲು ಹಚ್ಚನ್ನು ಅದ್ರ ಮೇಲೆ ಇಟ್ಟು ಫುಲ್ ಬ್ಲ್ಯಾಕಾಗಿ ಇದನ್ನು ಬ್ಲ್ಯಾಕಲ್ಲಿ ಹೊಡೆದ್ರೆ ಫುಲ್ ಅದು ಡಾರ್ಕಾಗಿ ಆಗುತ್ತೆ ಅಂತ ಹೇಳಿ ಇನ್ನು ಫಂಕ್ಷನ್ ಸ್ಟಾರ್ಟ್ ಆಯಿತು. ಇದು ಫಸ್ಟ್ ಡೇ ಫಂಕ್ಷನ್ದು ಫಸ್ಟ್ ಡೇ ಅಂತ ಹೇಳಿದ್ರೆ ಜನಪದ ಓಪನಿಂಗು. ಆ ಜನಪದ ಅವ್ರದ್ದು ಸಾಂಗ್ ಕೇಳ್ತಾ ಇದ್ರೆ ನನಗಂತೂ ಕೇಳ್ತಾನೇ ಇರಬೇಕು ಅಂತ ಅನಿಸೋದು, ಅಷ್ಟು ಚೆನ್ನಾಗಿ ಅವ್ರು ಸಾಂಗನ್ನು ಹೇಳ್ತಾಯಿದ್ರು. ಯಾಕಂದರೆ ನಮ್ಮ ಕಾಲೇಜಲ್ಲಿ ಅವರನ್ನೇ ಕರೆಸ್ಬಿಟ್ಟಿದ್ರು ಅವರು ಸಾಂಗನ್ನು ಕೇಳೋದಕ್ಕೆ ಅಂತೇಳಿ. ನಮಗಂತೂ ಅವ್ರ ಸಾಂಗ್ ಅಂತೂ ತುಂಬ ಇಷ್ಟ ಆಯಿತು, ಸಖತ್ತಾಗಿ ಹೇಳ್ತಾಯಿದ್ರು. ಅವ್ರು ಯಾವ ರೀತಿ ಶೈಲಿಯನ್ನು ಬಳಸ್ತಾರೆ ಅನ್ನೋದನ್ನು ಕೂಡ ನಮ್ಮ ಹತ್ರ ಅವರು ಶೇರ್ ಮಾಡ್ಕೊಂಡಿದ್ದಾರೆ. ಅದು ಕೂಡ ನನಗಂತೂ ತುಂಬ ಇಷ್ಟ ಇನ್ನು ಇದು ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ದಿದ್ದು, ನಮಗಂತೂ 1 ವೀಕ್ಸಿಂದ ನಾವು ಪ್ರಾಕ್ಟೀಸ್ ಮಾಡ್ತಾಯಿದ್ದು. ಪ್ರಾಕ್ಟೀಸ್ ಮಾಡಿನೇ ಅರ್ಧ ಸುಸ್ತಾಗಿ ಹೋಗ್ಬಿಟ್ಟಿತ್ತು ಪ್ರಾಕ್ಟೀಸ್ ಮಾಡೋದು. ಅದಕ್ಕೆ ಪ್ರಾಪರ್ಟೀಸ್ಗಳನ್ನ ರೆಡಿ ಮಾಡುವಂಥದ್ದು 3 ಡೇಸ್ ಅಂತೂ ನಾವು ಸಖತ್ ಕಷ್ಟಪಟ್ಟಿದ್ದೀವಿ. ಆ ಕಷ್ಟಪಟ್ಟಿದ್ದಕ್ಕೂ ಕೂಡ ನಮ್ಗೆ ಪ್ರತಿಫಲ ಸಿಕ್ಕಿದೆ. ನಮಗಂತೂ ಆ ಪ್ರತಿಫಲ ಅಂತೂ ಸಖತ್ ಇಷ್ಟ ಆಯಿತು. ನಮ್ಮ ಕಾಲೇಜವರಾಗಲಿ, ನಮ್ಮ ಲೆಕ್ಚರ್ಸ್ಗಳಾಗಲಿ ಎಲ್ಲರೂ ಸಹ ತುಂಬ ಕಷ್ಟಪಟ್ಟಿದ್ದಾರೆ. ಈ ಜನಪದ ಅನ್ನುವಂಥದ್ದು ಸಾಂಗ್ ನೀವು ಕೇಳಿದ್ರಲ್ಲ, ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನನಗಂತೂ ನಾನು ಕೇಳೇ ಇರಲಿಲ್ಲ ಇದುವರೆಗೂ. ಇವರನ್ನೇ ನಾನು ಫಸ್ಟ್ ಸಾಂಗನ್ನು ಕೇಳಿದ್ದು. ನನಗೂ ಕೂಡ ಫಸ್ಟ್ ಜನಪದ ಅಂದರೆ ಅಷ್ಟು ಇಷ್ಟ ಆಗ್ತಿರಲಿಲ್ಲ. ಇದನ್ನ ಕೇಳಿದ ಮೇಲೆ ಅಂತೂ ನನಗಂತೂ ಜನಪದ ಅನ್ನುವಂಥದ್ದು ಕೇಳ್ತಾನೇ ಇರಬೇಕು ಅಂತ ಅನಿಸೋದು, ಅಷ್ಟು ಚೆನ್ನಾಗಿ ಹೇಳ್ತಿದ್ರು. ಅವ್ರ ತಂಡಕ್ಕೆ ಫಸ್ಟ್ ಆಫ್ ಆಲ್ ನಮ್ಮ ಕಾಲೇಜ್ ಕಡೆಯಿಂದ ಹಾಗೆ ನನ್ನ ಕಡೆಯಿಂದನೂ ಕೂಡ ತುಂಬ ಹೃದಯ ಧನ್ಯವಾದಗಳು, ಅಷ್ಟು ಚೆನ್ನಾಗಿ ಸಾಂಗ್ ಹೇಳಿರೋದಕ್ಕೆ. ಹಾಗೆ ಈ ಜನಪದ ಅನ್ನುವಂಥದ್ದನ್ನ ಬೆಳೆಸಬೇಕು ಅಂತ ಹೇಳಿ ಸರ್ಕಾರ ಇದೊಂದು ಜನಪದ ಶೈಲಿಯನ್ನು ಪ್ರತಿಯೊಂದು ಕಾಲೇಜಲ್ಲೂ ಕೂಡ ಆಚರಣೆ ಮಾಡೋದಕ್ಕೆ ಹೇಳಿದ್ರು. ಆ ಆಚರಣೆ ಅಂತೂ ನಮಗಂತೂ ತುಂಬ ಖುಷಿಯಾಯಿತು, ನಮ್ಮ ಕಾಲೇಜಿಗೂ ಕೂಡ ತುಂಬ ಖುಷಿಯಾಯಿತು. ಯಾಕಂದರೆ ನಮಗೂ ಒಂದು ನಮ್ಮ ಡ್ಯಾನ್ಸು ನಮ್ಮ ಆಪರ್ಚುನಿಟಿಗಳನ್ನು ನಮಗೊಂದು ಆಪರ್ಚುನಿಟಿ ಸಿಕ್ತು ನಮ್ಮ ಡ್ಯಾನ್ಸನ್ನು ತೋರಿಸೋದಕ್ಕೆ. ಹಾಗೆ ಇನ್ನು ಡ್ಯಾನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿ ಮತ್ತು ಇದು ನೆಕ್ಸ್ಟ್ ಡೇ ಇದ್ದಿದ್ದು ಫುಡ್ ಫೆಸ್ಟಿವಲ್ ಇದ್ದಿದ್ದು. ನಾವು ಯಾವ ರೀತಿನಾದರೂ ಫುಡ್ ಮಾಡ್ಬೋದು, ಅದರಲ್ಲೂ ಜನಪದ ಫುಡ್ ಮಾಡಿದ್ರೆ ಇನ್ನೂ ಬೆಸ್ಟು. ಜನಪದ ಫುಡ್ ಅಂದರೆ ಹಳೆ ಕಾಲದಲ್ಲಿ ಮಾಡ್ತಿದ್ರು ರಾಗಿ ಮುದ್ದೆ, ಉಪ್ಪು ಸಾಂಬಾರು, ಅದನ್ನು ಕೂಡ ಮಾಡ್ಬೋದು. ನಮ್ಮ ಟೀಮಲ್ಲಿ ನಾವು ಮಿನಿಮಮ್ 5 ಮೆಂಬರ್ಸ್ ಇದ್ದು, 5 ಮೆಂಬರ್ಸು ಕೂಡ ಒಬ್ರೊಬ್ರಿಗೆ ಒಂದೊಂದು ಐಟಮ್ಮು ಮತ್ತು ಇನ್ನೊಬ್ರಿಗೆ 2 ಐಟಮ್ ಸಹ ಬಂದಿತ್ತು. ಹಾಗೆ ನನ್ನಲ್ಲಿ ಗುಲಾಬ್ ಜಾಮೂನು ಮತ್ತು ವಾಟರ್ ಮಿಲನ್ ಜ್ಯೂಸನ್ನು ಮಾಡ್ಕೊಂಡು ಹೋಗಿದ್ದೆ. ಹಾಗೆ ಎಲ್ಲರೂ ಕೂಡ ಅವ್ರವ್ರ ಐಟಮ್ಸ್ನ ಮಾಡ್ಕೊಂಡು ಬಂದಿದ್ದರು. ನಮ್ಮ ಟೀಮಲ್ಲಿ ಟೋಟಲಿ 7 ಐಟಮ್ ಇತ್ತು. ಚಿಕನ್ ಗ್ರೇವಿ, ಹಾಗೆ ಗೀ ರೈಸು, ವಾಟರ್ ಮಿಲನ್ ಜ್ಯೂಸು, ಪೈನಾಪಲ್ ಜ್ಯೂಸು, ಹಾಗೆ ಒಂದು 2 ರೀತಿ ಸ್ವೀಟನ್ನು ಮಾಡ್ಕೊಂಡು ಹೋಗಿದ್ದು, ಜೊತೆಗೆ ಹೆಗ್ಗು. ಇದು ಕಾಂಬೋವನ್ನು ಮಾಡಿದ್ದು, ನಾವು ಒಟ್ಟಿಗೆ ಏನು ಮಾಡಿದ್ದೀವಿ ಅಂತ ಎಲ್ಲ ಇಟ್ಟಿದ್ದು. ಈ ಕಡೆ ಎಲ್ಲ ಇದ್ದಿದ್ದು ಸ್ಟೋರೇಜು. ನಾವು ಅವ್ರಿಗೆ ಬೇಕಾದರೆ ವ್ಯಾಪಾರ ಮಾಡುವಂಥದ್ದು ಇದು. ನಾವು ಫುಲ್ಲು ಕಾಂಬೋ ಇಟ್ಟಿದ್ದು 30 ರುಪೀಸ್ಗೆ ಫಸ್ಟ್ ಕಾಂಬೋ ಇಟ್ಟಿದ್ದು, ನಾವೆಲ್ಲ ಮಿಕ್ಸಲ್ಲಿ ಕೊಡುವಂಥದ್ದು. ಎಲ್ಲ ಟೇಸ್ಟ್ ಅಂತೂ ಎಲ್ಲ ಕೂಡ ಸಖತ್ತಾಗಿ ಮಾಡಿದರು. ಅದರಲ್ಲಿ ನಮಗೆ ನಮ್ಮದೇ ಇಷ್ಟ ಅಲ್ವಾ, ಫಸ್ಟ್ ಆಫ್ ಆಲ್ ಎಲ್ಲರೂ ಮಾಡಿದರೂ ಕೂಡ ನಮ್ಮ ಟೇಸ್ಟ್ ನಮಗಂತೂ ಫಸ್ಟ್ ಇಷ್ಟ ಆಗಿದ್ದು. ನಾವು ಬೇರೆ ಅಂಗಡಿಗೆಲ್ಲ ಹೋಗೋದಕ್ಕೂ ಸಹ ಆಗಲಿಲ್ಲ, ಯಾಕಂತ ಹೇಳಿದ್ರೆ ನಾವು ನಮ್ಮ ಅಂಗಡಿನೇ ನೋಡ್ಕೊಳ್ಳೋದಾಗಿತ್ತಲ್ವ. ಹಾಗೆ ನಮಗೊಂದು ಸ್ವಲ್ಪ ಎಷ್ಟು ಖರ್ಚಾಯಿತು ಅದು ಅರ್ಧದಷ್ಟು ನಮಗೆ ಲಾಭ ಸಿಕ್ಕಿದೆ. ಅದು ನಮಗೆ ಒಂಥರ ಸರ್ಟಿಫಿಕೇಷನ್.
ನಮ್ಮ BBA ಡಿಪಾರ್ಟ್ಮೆಂಟ್ಗೆ ಒಂದು ಫುಡ್ದು ಮತ್ತು ಡ್ಯಾನ್ಸದು 2 ಕೂಡ ಸೆಕೆಂಡ್ ಪ್ರೈಸ್ ಬಂದಿದೆ. ನಮಗಂತೂ ತುಂಬ ಖುಷಿ ಆಯಿತು. ನಮ್ಗೆ ಫುಲ್ಲು ಖುಷಿಲಿ ನಮಗಂತೂ ಏನಂತ ಗೊತ್ತೇ ಆಗ್ತಿರ್ಲಿಲ್ಲ, ಅಷ್ಟು ಖುಷಿ ಆಯಿತು. ಯಾಕಂತ ಹೇಳಿದ್ರೆ BBA ಥ್ಯಾಂಕ್ ಯು ಫಾರ್ ವಾಚಿಂಗ್.